ಸರ್ ಈಗ ಸ್ಟೂಡೆಂಟ್ ಲೈಫ್ ಅಂದ್ರೆ ತುಂಬ ಕಾಂಪಿಟೇಷನ್ ಇದೆ ಸ್ಟೂಡೆಂಟ್ ಲೈಫ್ನಲ್ಲಿ, ಮೊದಲನಾಗಿಲ್ಲ. ಆಮೇಲೆ ಒಂದಾಯ್ತು. ಎರಡನೇದು ಅಂತ ಹೇಳಿದ್ರೆ ಇವರಿಗೆ ಪೇರೆಂಟ್ಸ್ಗೆ ಯಾವಾಗಲೂ ತನ್ನ ಮಗ ಎಲ್ಲರಿಗಿಂತ ಮುಂದಿರ್ಬೇಕು, ಸ್ಕೂಲ್ ಮೇಲೆ ಎಲ್ಲ ಹಾಕಿಂತ ಹೈಯೆಸ್ಟ್ ತನ್ನ ಮಗ ಇರ್ಬೇಕು, ಈ ರೀತಿ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಸೊ ಆ ಎಕ್ಸ್ಪೆಕ್ಟೇಷನ್ನಲ್ಲಿ ಒಂದು ಬದಿಗೆ ಇದ್ರದ್ದು ಸ್ಟಡೀಸಿನ ಒತ್ತಡ, ಮತ್ತೊಂದು ಸೈಡ್ ಇವರು ಪೇರೆಂಟ್ಸಿನ ಒತ್ತಡ. ಇದು ಸ್ಟೂಡೆಂಟ್ ಲೈಫ್ನಲ್ಲಿ ಅವರು ಡಿಪ್ರೆಷನ್ಗೆ ಹೋಗೋರಿಗೆ ಒಂದು ಕಾರಣ ಆಗ್ಬೋದ, ಅಥವಾ ಆ ಟೈಮಲ್ಲಿ ಸ್ವಲ್ಪ ಅದರಿಂದ ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅಂದರೆ ಅವರಿಗೆ ಡಿಪ್ರೆಷನ್ಗೆ ಹೋಗದೇ ಇದ್ದಾಗ ಅವರಿಂದ ಆದಷ್ಟು ಔಟ್ಪುಟ್ ಅನ್ನ ಯೂಸ್ ಅನ್ನು ಹೇಗೆ ತಗೋಬೇಕು ಅನ್ನೋದು. ಈಗ ಸ್ಟೂಡೆಂಟ್ ಲೈಫ್ ಆಗಲಿ ಅಥವಾ ಅವರು ಏನು ಕಲಿತಾರೆ ಅದೊಂದು ಎಜುಕೇಶನ್ ಪಾರ್ಟ್, ಅಥವಾ 10ನೇ ಕ್ಲಾಸ್ ಆಗಲಿ ಅಥವಾ PUC ಆಗಲಿ ಡಿಗ್ರಿ ಆಗಲಿ, ಸೊ ಇಟ್ ಈಸ್ ಒನ್ ಪಾರ್ಟ್ ಆಫ್ ಲೈಫ್. ಅದೇ ಜೀವನ ಅಲ್ಲ. ಸೊ ಅದರಲ್ಲಿ ಮಾರ್ಕ್ಸ್ ತಗೊಂಡವರೇ ಮುಂದಿನ ಜೀವನದಲ್ಲಿ ಯಶಸ್ಸಾಗ್ತಾರ ಅನ್ನೋದು ಸುಳ್ಳು. ಕರೆಕ್ಟ್. ಸೊ ಆ ರೀತಿಯಲ್ಲಿ ಈಗ ಟೆಂಡೂಲ್ಕರ್ ಓದಿದ್ದು 10ನೇ ಕ್ಲಾಸ್ ಪಾಸ್ ಆಗಿಲ್ಲ, ಸೊ ಅವನು ಅಷ್ಟು ದೊಡ್ಡ ಕ್ರಿಕೆಟರ್ ಅಲ್ಲ. ಬಟ್ ಅವನ ನಡತೆಯಿಂದ, ಅವನ ಸ್ಕಿಲ್ಸ್ ಇಂದ, ಅವನ ಅಭ್ಯಾಸದಿಂದ, ಸೊ ಆ ರೀತಿ ಅಲ್ಲ ಹೊರತು ಇದಕ್ಕೆ ಅಂದ್ರೆ ಜೀವನದಲ್ಲಿ ಯಶಸ್ಸಿಗೆ ಈ ಓದಿನ ಸಮಯದಲ್ಲಿ ಒತ್ತಡಕ್ಕೆ ಸಂಬಂಧನೇ ಇಲ್ಲ. ಕರೆಕ್ಟ್. ಸೊ ಆ ರೀತಿಯಾಗಿ ಇವರು ತಂದೆ ತಾಯಿ ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ಬಿಸ್ನೆಸ್ ಮಾಡೋನು 10ನೇ ಕ್ಲಾಸ್ ಓದಿರ್ತಾನೆ. ಕರೆಕ್ಟ್. ನಮ್ಮ ಬೆಂಗಳೂರು ಚಿಕ್ಕಪೇಟೆ ಅಂಗಡಿಗೆ ಹೋದ್ರೆ ಮಾರವಾಡಿಯವರು 20 ವಯಸ್ಸಾಗಿರುತ್ತೆ ಅವ್ರಿಗೆ. ಅಲ್ಲಿ ಅವರು ವ್ಯಾಪಾರ ಮಾಡೋದು ಲಕ್ಷ ಗಟ್ಟಲೆ ಸೀರೆ. ಸೊ ಅವರು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರು ಯಾವ ಓದಿನ ಅಭ್ಯಾಸ ಡಿಗ್ರಿನೂ ಇರಲ್ಲ, ಮ್ಯಾಥಮೆಟಿಕ್ಸ್ ಏನು ಕಲ್ತಿರಲ್ಲ. ಬಟ್ ಅವರು 10 ಲಕ್ಷದ ಸೀರೆದು ಹೆಂಗೆ ಟಕ 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 ಒಂದು ಅರ್ಧ ಗಂಟೆ ಲೆಕ್ಕ ಮಾಡಿ ಅಲ್ಲಿ ಪ್ಯಾಕ್ ಮಾಡಿಸಿ ಇಟ್ಕೊತಾರೆ. ಸೊ ಅಂದ್ರೆ ಅವ್ರಿಗೆ ಅದರಲ್ಲಿ ಬಿಸ್ನೆಸ್ ಅಲ್ಲಿ ಯಶಸ್ಸಾಗ್ಲಿಕ್ಕೆ ಇದೇನು ಎಜುಕೇಶನ್ ಬೇಕಾಗಿತ್ತ? ಬೇಕಾಗಿಲ್ಲ, ಅವ್ರು ಮಾಡ್ಸಂಗಿಲ್ಲ. ಸೊ ಅದೇ ರೀತಿಯಾಗಿ ಇದು ಒಂದು ಪಾರ್ಟ್. ಓಕೆ, ನಾನು ಎಜುಕೇಶನ್ ಪೂರ್ತಿ ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಅದನ್ನು ಅವಶ್ಯಕ. ಅದರಲ್ಲಿ 10th ಮಾರ್ಕ್ಸ್ ಇಂಪಾರ್ಟೆಂಟ್, 12th ಮಾರ್ಕ್ಸ್ ಡಿಗ್ರಿಯಲ್ಲಿ ಇಂಪಾರ್ಟೆಂಟ್. ಅದು ಕಾಂಪಿಟೇಟಿವ್ ಲೈಫ್ ಸಲುವಾಗಿ ಅದು ಬೇಕು. ಒಂದು ಸಾಮಾನ್ಯವಾಗಿ ಓಕೆ, ಈಗ ರಾಹುಲ್ ದ್ರಾವಿಡ್ ಒಂದು ದೊಡ್ಡ ಕ್ರಿಕೆಟರ್, ಬಟ್ ಅಟ್ ದ ಸೇಮ್ ಟೈಮ್ ಈಸ್ ಇಂಜಿನಿಯರ್. ಓಕೆ, ಹೌದು. ಅನಿಲ್ ಕುಂಬ್ಳೆ ಈಸ್ ಪೋಸ್ಟ್ ಗ್ರಾಜುಯೇಟ್ ಇಂಜಿನಿಯರ್ ಅಲ್ವಾ? ಸೊ ಅವರೆಲ್ಲ ಓಕೆ, at the same time they have studied as well as ಇದರಲ್ಲಿನೂ ಸಾಧಿಸಿದ್ದಾರೆ. ಸೊ ನಮಗೆ ಜೀವನಕ್ಕೆ ಅದು ಬೇಕು, ಬಟ್ ಅದೇ ಜೀವನ ಅಲ್ಲ. ಅದರಲ್ಲಿ ಸೋತ್ವಿ, ಜೀವನ ಮುಗೀತು, ಆಯ್ತು, ಅದರಿಂದ ಖಿನ್ನತೆ ಹೋಗ್ಬಿಡೋಣ, ಆತಂಕ ಹೋಗೋಣ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ. ಬಟ್ ನಮ್ಮ ಸಮಾಜದ ದ್ವಂದ್ವ ಹೇಗಿದೆ ಅಂದ್ರೆ ಅದು ಕಂಪ್ಯಾರಿಸನ್. ಸೊ ಪಕ್ಕದ ಮನೆಯವನು ಚೆನ್ನಾಗಿ ಹೋಗ್ತಾನೆ, ಆ ಮನೆಯವನು 90% ತಗೊಂಡ, ಅವನು ಅಲ್ಲಿ ಎಕ್ಸ್ಪರ್ಟಿಗೆ ಜಾಯ್ನ್ ಅದ, ಇವನು ಇಲ್ಲಿ ಜಾಯ್ನ್ ಅದ ಅಂತ ಹಿಂಗೆ ಮಾತಾಡ್ತಾರೆ. ಹಿಂಗೆ ಮಾತಾಡಿದ ಅಲ್ಲಿ ನಮ್ದು ಸಾಮಾಜಿಕವಾಗಿ ಹೆಂಗೆ ದ್ವಂದ್ವ ಇದೆ ಅಂದ್ರೆ, ಒಂದು ಕಡೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, 96-99% ಬಂದಿದ್ದಾನೆ ಅಂತ ಒಂದು ಬ್ಯಾನರ್ ಹಾಕಿರ್ತಾರೆ, ಫ್ಲೆಕ್ಸ್. ಇನ್ನೊಂದು ಕಡೆ 10ನೇ ಕ್ಲಾಸಲ್ಲಿ ಫೇಲ್ ಆಗಿದೆ, ಅದು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ ಇನ್ನೊಂದು ಬ್ಯಾನರ್ ಆಗಿದೆ. ಸೊ ಅಂದ್ರೆ ನಾವು ಯಾವ ರೀತಿ ಬೆಳೆಸ್ತಾ ಇದೀವಿ ಸಮಾಜನ. ಸೊ ಇದು ಈ ಕಾಂಪಿಟೇಷನ್ ಅಲ್ಲ, ಅದು ಆ ರೀತಿ ಇದು ಹೆಲ್ದಿ ಕಾಂಪಿಟೇಷನ್ ಅಲ್ಲ. ಕಂಪೇರ್ ಮಾಡೋದಾಗ್ಲಿ, ಅದೇ ಜೀವನ ಅನ್ನೋದಾಗ್ಲಿ, ಅದರಲ್ಲಿ ಫೇಲ್ಯೂರ್ ಆದ್ರೆ ಮುಗ್ದೇ ಹೋಯ್ತು ಅನ್ನೋದಾಗ್ಲಿ, ಆ ರೀತಿ ಅದು ಅಲ್ಲೇ ಅಲ್ಲ ನಾವು ಕಲಿಸ್ಬೇಕು. ಯಾಕಂದ್ರೆ ಜೀವನ ಇನ್ನೂ ಬಹಳ ದೊಡ್ಡದಿದೆ, ಅದಕ್ಕಿಂತ ಬಹಳ ದೊಡ್ಡದಿದೆ. ಅದರಲ್ಲಿ ಕಲಿಯೋದು, ಅದರಲ್ಲಿ ಯಶಸ್ಸು ಸಾಧಿಸೋದು ಬಹಳ ಇಂಪಾರ್ಟೆಂಟ್. ಇದನ್ನ ಒಂದು ಈ ರೀತಿಯಾಗಿ ಹೇಳ್ಕೊಟ್ರೆ ಇದೊಂದು ಪಾಠಪ್ಪ, ಇದು ಎಕ್ಸಾಮ್ ಒಂದು ಜಸ್ಟ್ ಏನಿದು ಈ ನಾವು ಅದಕ್ಕೆ ನಾವು ಎಕ್ಸಾಮ್ ಪ್ರಿಪ್ರೇಷನ್, ಈಗ ಎಕ್ಸಾಮ್ ಸ್ಕೂಲ್ಗೆಲ್ಲ ನಾವು ಅವರಿಗೆ ಒಂದು ಸ್ಪೀಚ್ ಅಥವಾ ಇದು ಕೌನ್ಸಿಲಿಂಗ್ ಕೊಡ್ಲಿಕ್ಕೆ ಹೋದಾಗ ಇದೊಂದು ಹಬ್ಬ ಅಂತ ಮಾಡ್ಕೋಬೇಕು. ಒಂದು ವರ್ಷದವರೆಗೆ ಶಾಲೆಗೆ ಹೋಗಿದ್ದೀರಾ, ಸೊ ಇದು ಹಬ್ಬ, ಇದು ಎಕ್ಸಾಮ್ ಅನ್ನೋದು ಹಬ್ಬ. ಆ ಹಬ್ಬದಲ್ಲಿ ನಾವು ಏನು ಆದಷ್ಟು ನಮ್ಮ ಏನ್ ಕಲ್ತೀವಿ ಅನ್ನೋದನ್ನ ಪ್ರಕಟಿಸ್ಬೇಕು. ಸೊ ಅದನ್ನ ಬಿಂಬಿಸಿದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೋ, ಅದಕ್ಕೆ ಎಷ್ಟು ಕೊಡ್ತಾರೋ ಅಷ್ಟೇ ಕೊಡಲಿ, ಅದು ಅಷ್ಟೇ ಹೊರತು ಆ ಹಬ್ಬದ ರೀತಿಯಲ್ಲಿ ನೋಡಿದ್ರೆ ಆ ಆತಂಕ ಇರಲ್ಲ, ಆ ಖಿನ್ನತೆ ಬರಲ್ಲ, ಅದ್ರ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಲ್ಲ. ಸೊ ಅದನ್ನು ಪ್ರೋತ್ಸಾಹಿಸ್ಬೇಕು. ಈ ಕಾಂಪಿಟೇಷನ್ ಆಗಲಿ, ಬಯೋದಾಗಲಿ,
ನೀನು ಕಡಿಮೆ ನೀನು ಹೆಚ್ಚು ಅದನ್ನ ಪ್ರೋತ್ಸಾಹಿಸಲೇಬಾರದು. ಇದು ಯಾವುದೇ ಪೇರೆಂಟ್ಸ್ ಪೋಷಕರು ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡಿಕೊಂಡು ಅದು ಹುಡುಗರಿಗೆ ಒತ್ತಡ ಕೊಡಲಾರ್ದಂಗೆ ಬೆಳೆಸ್ಬೇಕಾಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಥ್ಯಾಂಕ್ಸ್.